ಸ್ನೇಹಿತರೇ, ಇವತ್ತಿನ ಕೆಲಸ ಏನಪ್ಪ ಅಂದರೆ ಸಾಲು ಹೊಡಿತಾ ಇದ್ದಾರೆ ಅಡಿಕೆ ಗಿಡದಲ್ಲಿ. ಮಧ್ಯ ತೋರಿಸ್ತೀನಿ ಹೆಂಗೆ ಅಂತ ನೋಡ್ತಿರ್ಬೋದು. ಅಡಿಕೆ ಗಿಡದಲ್ಲಿ ಎರಡು ಅಡಿಕೆ ಗಿಡ ಪಕ್ಕದಲ್ಲಿ ಮಧ್ಯ ಜಾಗ ಇರುತ್ತಲ್ವ, ಅದಕ್ಕೆ ಯಾಕೆ ಅಂದರೆ ತೊಗರಿಕಾಳು ಉಣಕ್ಕೆ ನಾನೊಂದು ಸಾಲು ಈ ಥರ ಬರ್ತೀನಿ ಅಂದಿದ್ದಕ್ಕೆ ಬೇಡ ನಿಂದ ಆಗಲ್ಲ, ಕಾಳು ಉಣ್ ಸಾಕು ಅಂತ ಹೇಳಿದ್ರು. ಈಗ ಮಳೆ ಇದ್ದರೆ ಬೆಸ್ಟು, ಅಂದರೆ ಒಂದು ಬೆಳೆ ಇಡೋಕ್ಕೆ ನಾವು ಮಳೆ ಬರುತ್ತೆ ಅಂದ್ಕೊಂಡಿದ್ದು, ಬಟ್ ಮಳೆ ಇಲ್ಲ. ಮಳೆ ಬಿದ್ದರೆ ಬೆಳೆ ಅಂತಾರೆ. ಈಗ ಮಳೆ ಇಲ್ದಿದ್ದು ಏನು ಮಾಡಬೇಕು? ಮಳೆ ಬಿದ್ದರೆ ಬೋರ್ಗೂ ನೀರು ಬರುತ್ತೆ ಮತ್ತು ಬೆಳೆನೂ ಬೆಳ್ಕೋಬೋದು ರೈತರು. ಬಟ್ ಇವಾಗ ಮಳೆ ಬರ್ದಿದ್ದ ಕಾರಣ ರೈತರುಗಳೇ ಫುಲ್ ಎಫೆಕ್ಟ್ ಇದೆ. ಮತ್ತು ಬೆಳೆಗಳು ಕರೆಕ್ಟಾಗಿ ಬರಲ್ಲ, ನೀರಿಗೆ ಅವು ಅಂದರೆ ಸಖತ್ ಕಷ್ಟ ಇರುತ್ತೆ. ನೀರಿಲ್ಲದ ಬೆಳೆ ಬೆಳೆಯೋಕ್ಕಾಗಲ್ಲ. ನೋಡಬೇಕು ಬರುತ್ತೋ ಇಲ್ವೋ. ಇವಾಗ ಮಳೆಗಾಲ ಬರಬೇಕಿತ್ತು, ಮಳೆನೇ ಇಲ್ಲ. ತಿರುಗಿಸ್ಕೊಳೋದೇ ಸ್ವಲ್ಪ ಕಷ್ಟ. ನಮ್ಮ ಅಡಿಕೆ ಗಿಡ ನೋಡ್ತಿರ್ಬೋದು, ಸೂಪರಾಗಿದ್ದಾವೆ ಅಡಿಕೆ ಗಿಡ. 2 ವರ್ಷದ ಮೇಲೆ ಆಯಿತು, 2 ವರ್ಷ 1 ತಿಂಗಳಾಯ್ತು ನಮ್ಮ ಅಡಿಕೆ ಸಸಿ ಉಣಿ. ತುಂಬ ಚೆನ್ನಾಗಿದ್ದಾವೆ. ಮಾವಿನ ಗಿಡ, ಮಾವಿನಕಾಯಿ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ ಹಣ್ಣಾಗಿ. ಅದರಲ್ಲಿ ಕೆಂಜುಗ ಜಾಸ್ತಿ, ಹಾಗಾಗಿ ಯಾಕೆ ಹಿಂಗೆ ಕ್ರಾಸಾಗಿ ಹೋಯ್ತಾ ಅವರೇ? ಅಮ್ಮ ಯಾಕೆ ಹಿಂಗೆ ಕ್ರಾಸಾಗಿ ಹೋಯ್ತಾ ಇದ್ದೀರಾ? ಬರೀ ವಿಡಿಯೋ ನೋಡೋದಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೈತರುಗಳಿಗೂ ಒಳ್ಳೆಯದಾಗಲಿ. ರೈತರನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ವಿಡಿಯೋಸು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಿರ್ಬೋದು, ತುಂಬಾ ಖುಷಿಯಾಗುತ್ತೆ. ಏನಂದರೆ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ಬೆಸ್ಟು. ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ಬೆಸ್ಟು. ನಿಮಗೆಲ್ಲ ಯಾವ್ದು ಬೆಸ್ಟು ಅಂತ ಹೇಳಿ. ನನಗೆ ಹಳ್ಳಿ ಜೀವನನೇ ಬೆಸ್ಟು. ಯಾಕಂದರೆ ನಮ್ಮ ತವ್ರ ಮನೆಯೂ ಹಳ್ಳಿನೇ, ಹಸ್ಬೆಂಡ್ ಮನೆಯೂ ಹಳ್ಳಿನೇ. ನನ್ನ ಗಂಡ ಒಬ್ಬ ರೈತ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಅದೊಂದಾದರೆ ಹಳ್ಳಿ ಜೀವನ ಯಾಕೆ ಬೆಸ್ಟ್ ಅಂದರೆ ಒಳ್ಳೆ ವಾತಾವರಣ, ಒಳ್ಳೆ ಗಾಳಿ, ಒಂದು ಪೊಲ್ಯೂಷನ್ ಇಲ್ಲ. ಆದರೆ ಸಿಟಿಯಲ್ಲಿ ಪೊಲ್ಯೂಷನ್ನು ಮತ್ತು ಒಂದು ಹಳ್ಳಿ ವಾತಾವರಣ ಇರಲ್ಲ. ಗಾಳಿ, ಬೆಳಕಿರಬಹುದು, ಮತ್ತು ಗಾಳಿ ಇರಲ್ಲ, ಒಳ್ಳೆ ವಾತಾವರಣ ಇರಲ್ಲ. ಮತ್ತು ಸಿಟೀಲಿ ಒಬ್ಬರು ಮನೆಗಿರೋರು ಇನ್ನೊಬ್ರಿಗೆ ಆಲ್ಮೋಸ್ಟ್ ಗೊತ್ತಿರಲ್ಲ, ಪಕ್ಕದಲ್ಲಿರೋರೇ ಗೊತ್ತಿರಲ್ಲ, ಯಾಕಂದರೆ ಎಲ್ಲಿಂದನೋ ಬಂದಿರ್ತಾರೆ. ಬಟ್ ಹಳ್ಳಿಯಲ್ಲಿ ಹಂಗಲ್ಲ, ಪಕ್ಕದಲ್ಲೆಲ್ಲ ಊರವರೇ ಗೊತ್ತಿರ್ತಾರೆ, ಯಾಕಂದರೆ ಅವತ್ತಿಂದ ಹುಟ್ಟಿ ಬೆಳೆದು ಅಲ್ವಾ. ಪಟ್ಟೆ ಹೊಡೆದಿದ್ದಾಯಿತು, ಸಾಲು ನೋಡ್ತಿರ್ಬೋದು. ಈಗ ಇನ್ನು ಈ ಪಟ್ಟೆ ಅರ್ಧ ಇದೆ. ಹೇಳಲ್ಲ ಅಂತಾರೆ. ಬಟ್ ಇವ್ರು ಸಾಲು ಹೊಡೆಯೋದು ನನಗೆ ಗೊತ್ತಿರಲಿಲ್ಲ. ಮನೇಲಿದ್ದೆ, ಅವರೇ ಬಾ ಸಾಲು ಹೊಡಿತಾ ಇದ್ದೀವಿ ಅಂತ ಕರೆದಿದ್ದು. ಬಟ್ ಮಳೆ ಬರಲಿ ಅಂತ ಕೇಳ್ಕೊತೀನಿ. ಮೋಡ ಆಗುತ್ತೆ, ಮತ್ತೆ ತಣ್ಣಗಾಗುತ್ತೆ, ಮಳೆ ಮಾತ್ರ ಬರಲ್ಲ. ಅದೇ ಬೇಜಾರು. ಮಳೆ ಬಂದ್ರೆ ಬೆಸ್ಟ್ ಅಲ್ವಾ.